ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಕೂಲಿ ಕಾರ್ಮಿಕ. ದಿಗ್ಗೇವಾಡಿ ಗ್ರಾಮದ ಅಪ್ಪಾಸಾಬ್ ಕಂಬಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ದಿಗ್ಗೇವಾಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆತ್ಮಹತ್ಯೆಗೂ ಮುನ್ನ ಸೆಲ್ಫಿ ವಿಡಿಯೋ ಮಾಡಿಟ್ಟು ನೇಣಿಗೆ ಶರಣಾಗಿದ್ದಾರೆ. ರೇಖಾ ಸಂಗಾರ್ ಹಾಗೂ ಭೀಮು ವಾಳ್ಕೆ ಹೆಸರಿನಲ್ಲಿ ಸೆಲ್ಫಿ ವಿಡಿಯೋ ಮಾಡಿದ್ದಾರೆ. ಸಮಗಾರ್ ರೇಖಾ ಮತ್ತು ಭೀಮು ವಾಳ್ಕೆ ಇವರು ಹಣವನ್ನು ಕೊಟ್ಟಿರ್ತೀನಿ, ಆದ್ರೂ ಕಿರಿಕಿರಿ ಮಾಡ್ಲತ್ತಾರ. ಅದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡೀನಿ. ಕ್ರಿಶ್ಚಿಯನ್ ಅವ್ರಿಗೆ ಏನೂ ಸಂಬಂಧ ಇಲ್ಲ. ನಂಗೆ ಜಾಗ ಸಿಗ್ಲಾರ್ದಕ್ಕೆ ಇಲ್ಲೇ ಮಾಡ್ಕೊಂಡೀನಿ. ಅವ್ರಿಗೇನು ತೊಂದರೆ ಕೊಡಲಾಗೋದಿಲ್ಲ. ಮತ್ತು ನಮ್ಮ ಮನೆಯವರಿಗೆ ಭೀಮು ಮತ್ತು ವಾಳ್ಕೆ ಇವರು ರೇಖಾ ಅವ್ರಿಗೇನು ತೊಂದರೆ ಮಾಡಬಾರ್ದು. ಅವ್ರಿಗೆಲ್ಲ ಹಣವನ್ನು ಕೊಟ್ಟಿರ್ತೀನಿ. ಇದೇ ನಮ್ಮ ಆತ್ಮಹತ್ಯೆ ಮಾಡ್ಕೊಂಡೀನಿ. ತಾಯಿ ವಿನಂತಿ, ಈ ಕ್ರಿಶ್ಚಿಯನ್ ಏನೇನು ಸಂಬಂಧ ಇಲ್ಲ. ಜಾಗ ಸಿಗ್ಲಾರ್ದಕ್ಕೆ ಇಲ್ಲಿ ಮಾಡ್ಕೊಂಡೀನಿ. ಇಷ್ಟೇ ವಿನಂತಿ. ಯಾರಿಗೆ ಏನೂ ತೊಂದರೆ ಮಾಡಬಾರ್ದು. ಮನೆಯವರಿಗೆ ಯಾರಿಗೂ ಆಗಲಿ ಏನೇನೂ ತೊಂದರೆ ಮಾಡಬಾರ್ದು. ಅವರಿಗೆಲ್ಲ ಹಣವನ್ನು ಕೊಟ್ಟಿರ್ತೀನಿ. ಇಷ್ಟೇ ನನ್ನ ವಿನಂತಿ. ಇವರಿಬ್ಬರಿಂದ ಅಪ್ಪಾಸಾಬ್ ಅಂದಾಜು 50,000 ರೂಪಾಯಿ ಸಾಲ ಪಡೆದಿದ್ರು. 50,000ಕ್ಕೆ ಪ್ರತಿಯಾಗಿ ಲಕ್ಷಾಂತರ ರೂಪಾಯಿ ಬಡ್ಡಿ ಕೂಡ ಕಟ್ಟಿದ್ರು. ಬಡ್ಡಿ ಹಣ ಕೊಟ್ಟರು ಇನ್ನೂ ಹಣ ನೀಡುವಂತೆ ರೇಖಾ ಹಾಗೂ ಭೀಮು ಪೀಡಿಸ್ತಾ ಇದ್ರು. ಖಾಸಗಿ ಕ್ರಷರ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಅಪ್ಪಾಸಾಬ್ ಕೆಲಸ ಮಾಡ್ತಾ ಇದ್ರು. ನನ್ನ ಸಾವಿಗೆ ಇಬ್ಬರೇ ಕಾರಣ, ಬೇರೆ ಯಾರಿಗೂ ತೊಂದರೆ ನೀಡದಂತೆ ಮನವಿಯನ್ನ ಮಾಡಿದ್ದಾರೆ. ಸ್ಥಳಕ್ಕೆ ರಾಯಬಾಗ್ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ರಾಯಬಾಗ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.